ಗಣನೆಯಿಲ್ಲದೂ ಮತ್ತೆ ಮೇಲಂಕಣದ ಭಾರಣೆ ನೂಕಿತೆಲವೋ ಎಲವೋ ರಣದ ವಾರ್ತೆಯದೇನು ಎನುತ ಜನವೆಲ್ಲ ಗಜ ಭಜಿಸಿ ರಣವು ಕಿರಿದಲ್ಲ ಎನುತ ಢಗೆ ಸಂದಣಿಸಲು ಅವನೈ ತಂದು ಮೇಳದ ಗಣಿಕೆಯರ ಮಧ್ಯದಲ್ಲಿ ಮೆರೆದಿರೆ ಕಂಡನುತ್ತರನ ಯುದ್ಧಭೂಮಿಯಲ್ಲಿ ಎಷ್ಟು ಸೈನ್ಯ, ಎಷ್ಟು ಶಕ್ತಿಗಳು ಎಂಬುದು ಲೆಕ್ಕಕ್ಕೆ ಬಾರದಷ್ಟು ಹೆಚ್ಚಾಗಿತ್ತು. ಧೂಳು, ಗೊಂದಲ, ಗದ್ದಲಗಳಿಂದ ಏನೂ ಸ್ಪಷ್ಟವಾಗಿ ಕಾಣಿಸದೇ ಇತ್ತು. ಯುದ್ಧದಲ್ಲಿ ಏನಾಗುತ್ತಿದೆ ಎಂಬ ಸುದ್ದಿ ಸ್ಪಷ್ಟವಾಗದೆ ಜನರು ಗೊಂದಲಕ್ಕೆ ಒಳಗಾದರು. ಎಲ್ಲ ಕಡೆ ಆತಂಕ ಹರಡಿದೆ. ಬಾಯಾರಿ ಗಂಟಲು ಒಣಗಿದ ಆ ಗೋಪಾಲಕನು ಯುದ್ಧ ಸಾಮಾನ್ಯದ್ದಲ್ಲ, ಸೇನೆಯೂ ಕೂಡ ಸಾಮಾನ್ಯದ್ದಲ್ಲ, ಸಾಧಾರಣವಾದದ್ದಲ್ಲ ಎಂದು ತಿಳಿಸುತ್ತಾ ಆತಂಕವನ್ನು ನಿವಾರಿಸಿಕೊಳ್ಳಲು ಅರಮನೆ ಕಡೆ ಬರುತ್ತಾನೆ. ಆ ಸಮಯದಲ್ಲಿ ವಿರಾಟನ ಮಗ ಉತ್ತರನು ಮೇಳದ ಗಣಕಿಯರ ಅಂದರೆ ನೃತ್ಯಗಾರ್ತಿಯರ ಸಮೂಹದ ನಡುವೆ ಅಲಂಕರಿಸಿಕೊಂಡು ಧೈರ್ಯವಂತನಂತೆ ಕಾಣಿಸಿಕೊಳ್ಳುತ್ತಾನೆ. ಇದನ್ನು ಆ ಗೋಪಾಲಕನು ನೋಡ್ತಾನೆ. ಇಲ್ಲಿ ಅವ್ಯವಸ್ಥೆ, ಭಯ, ಗೊಂದಲಗಳನ್ನು ಕವಿ ಚೆನ್ನಾಗಿ ಚಿತ್ರಿಸಿದ್ದಾನೆ. ಜನರಿಗೆ ಸತ್ಯ ಗೊತ್ತಾಗದೆ ಅಪವಾದಗಳು, ಊಹಾಪೋಹಗಳನ್ನು ಕೂಡ ಮಾಡ್ತಾ ಇದ್ರು. ಉತ್ತರನು ಹೊರಗೆ ಧೈರ್ಯ ತೋರಿಸಿದರೂ ಕೂಡ ಒಳಗಡೆ ಭಯ, ಸಂಶಯ ಎಲ್ಲವೂ ಕೂಡ ಇರುತ್ತದೆ. ಅದಕ್ಕೆ ಅಲ್ವೇ ಹೇಳ್ತಾರೆ ಉತ್ತರನ ಪೌರುಷ ಒಲೆಯ ಮುಂದೆ ಅಂತ ಹೇಳಿ. ಕಾವ್ಯದ ಸೌಂದರ್ಯ ವಿಶೇಷತೆ ನೋಡೋದಾದರೆ ಗಜಭಜಿಸೆ ಧಾರಣಿ ನೂಕಿತೆ ಅಂದರೆ ಯುದ್ಧದ ಗದ್ದಲವನ್ನು ಜೀವಂತವಾಗಿ ಇಲ್ಲಿ ತೋರಿಸುತ್ತದೆ. ಭಯ, ಗೊಂದಲ, ಧೈರ್ಯ ಈ ಮೂರೂ ಭಾವಗಳು ಕೂಡ ಇಲ್ಲಿ ಬರುತ್ತದೆ, ಒಂದೇ ಪದ್ಯದಲ್ಲಿ ಬರುತ್ತದೆ. ಉತ್ತರನ ಮೇಳದ ಗಣಕಿಯರ ಮಧ್ಯೆ ಮೆರೆದಿರುವ ಚಿತ್ರಣವು ನಾಟಕೀಯತೆಯನ್ನು ತೋರಿಸುತ್ತದೆ. ಬೇಗಡು ಮುಸುಕಿದ ಮುಖದ ಭೀತಿಯ ಢಗೆಯ ಹುಯಿಲಿನ ಹೃದಯ ತುದಿನಾಲಗೆಯ ತೊದಳಿನ ಬೆರಗಿನ ಭರತ ತಾಳಿಗೆಯ ಅಗಿವ ಹುಯ್ಯಲುಗಾರ ಬಹಳೋಲಗಗೆ ಬಂದನು ನೃಪವಿರಾಟನ ಮಗನ ಕಾಲಿಂಗೆರಗಿದನು ದೂರಿದನು ಕಳವಳವ ಗೋಪಾಲಕನಿಗೆ ಮುಖದಲ್ಲಿ ಭೀತಿ ಮುಸುಕಿಕೊಂಡಿದೆ. ಅಂದರೆ ಭಯದಿಂದ ಮುಖದ ಕಾಂತಿ ಮುಸುಕಾಗಿದೆ. ಎದೆ ಬಡಿದುಕೊಳ್ತಾ ಇದೆ. ಗಂಟಲು ಒಣಗಿ ನಾಲಿಗೆಯಲ್ಲಿ ತೊದಲು ನುಡಿ ಹೊರಡ್ತಾ ಇದೆ. ಮುಖದಲ್ಲಿ ಗಾಬರಿ, ಭಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೃದಯದಲ್ಲಿ ಭಯದ ಜ್ವಾಲೆ ಉರಿಯುತ್ತಿದ್ದು ನಾಲಿಗೆ ತೊದಲುತ್ತಾ ಮಾತು ಸರಿಯಾಗಿ ಬಾರದೆ ಆತಂಕ, ಕಳವಳದಿಂದ ತುಂಬಿಕೊಂಡು ಕಷ್ಟಪಟ್ಟು ಮಾತು ಹೇಳಲು ಯತ್ನಿಸುತ್ತಾನೆ. ಹುಯ್ಯಲುಗಾರ ಅಂದರೆ ಆ ಗೋಪಾಲಕ ಅತಿ ಆತುರದಿಂದ ಅರಮನೆಗೆ ಬರುತ್ತಾನೆ. ವಿರಾಟನ ಮಗನ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಾನೆ. ಇಲ್ಲಿ ಒಂದು ರೀತಿ ಭಯದ ಶರಣಾಗತಿ ಅಂತಲೇ ಹೇಳ್ಬೋದು. ಆತಂಕಭರಿತವಾಗಿ ನಡೆದ ಘಟನೆ ಅಂದರೆ ಗೋವುಗಳ ಅಪಹರಣ, ಶತ್ರುಗಳ ದಾಳಿ, ಅವರ ಉಪಟಳ ಎಲ್ಲವನ್ನೂ ಕೂಡ ವಿವರಿಸುತ್ತಾನೆ. ಇನ್ನು ಕಾವ್ಯದ
ವಿಶೇಷತೆಯನ್ನು ನೋಡೋದಾದರೆ ಮನೋವೈಜ್ಞಾನಿಕ ಚಿತ್ರಣ ತುಂಬ ನಿಖರವಾಗಿ ಕಾಣ್ತಾ ಇದೆ. ಕುಮಾರವ್ಯಾಸನು ಈ ಒಂದು ಚಿತ್ರಣವನ್ನು ಇಲ್ಲಿ ಇಟ್ಟಿದ್ದಾನೆ. ಭಯದ ಒಂದು ವಾತಾವರಣವನ್ನು, ನೈಸರ್ಗಿಕ ಚಿತ್ರಣ ಇಲ್ಲಿ ಕಾಣಬಹುದಾಗಿದೆ. ಭಯದ ನೈಸರ್ಗಿಕ ಚಿತ್ರಣ ಓದುವವರಿಗೆ ಘಟನೆ ಕಣ್ಣೆದುರಿಗೆ ನಡೆಯುವಂತೆ ಅನುಭವವಾಗುತ್ತದೆ. ಭಯದ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಬೆಡಗು ಭೀತಿಯ ಬೆಂಗಿನ ಈ ಒಂದು ಶಬ್ದ ಸೌಂದರ್ಯವನ್ನು ಕಾಣಬಹುದಾಗಿದೆ. ಇದು ಪುನರಾವೃತ್ತಿಗೊಳ್ತಕ್ಕಂಥ ಒಂದು ಶಬ್ದಗಳು. ತೊದಳನ, ತಾಳಿದೆಯ ಇವು ಕೂಡ ಇಲ್ಲಿ ಒಂದು ಪುನರಾವೃತ್ತಿಗೊಳ್ತಕ್ಕಂಥ ಶಬ್ದಗಳು. ಧ್ವನಿಗಳ ಪುನರಾವರ್ತನೆ ಕಿವಿಗೆ ಮಧುರವಾಗಿರುತ್ತೆ. ಭಯದ ನಡುಕವನ್ನು ಶಬ್ದದ ಮೂಲಕವೂ ಕೂಡ ಸಾಧ್ಯವಾಗುತ್ತದೆ ಎಂಬುದನ್ನು ಈ ಪದ್ಯದಲ್ಲಿ ಕಾಣಬಹುದಾಗಿದೆ.